ಓಂ ಗುರು ರಾಘವೇಂದ್ರಾಯ ನಮಃ. ಸಮಯ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ. ಪ್ರತಿಕ್ಷಣ ಸಂತೋಷದಿಂದಿರಿ, ಕಳೆದು ಹೋದ ಸಮಯ ಹಿಂದಿರುಗುವುದಿಲ್ಲ, ಮುಂದಿನ ದಿನ ಏನಾಗುವುದೋ ತಿಳಿಯುವುದಿಲ್ಲ. ನಿತ್ಯ ಸತ್ಯ. ನಾವು ಯಾವುದನ್ನು ಸ್ವೀಕರಿಸಲು ಬಯಸುತ್ತೇವೆಯೋ ಮೊದಲು ಅದರ ಪ್ರತಿಬಿಂಬ ನಾವಾಗಬೇಕು. ನಾವಾಗಬೇಕಿರುವುದು ಅನಿವಾರ್ಯ. ನಾವು ಪ್ರೀತಿ ಬಯಸುವುದಾದರೆ ಪ್ರೀತಿ ನೀಡಬೇಕು. ನಾವು ಸತ್ಯವನ್ನು ಬಯಸುವುದಾದರೆ ಮೊದಲು ನಾವು ಸತ್ಯವಂತರಾಗಿರಬೇಕು. ನಾವು ಇತರರಿಂದ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುವುದಾದರೆ ಮೊದಲು ನಾವು ಪ್ರಾಮಾಣಿಕರಾಗಿರಬೇಕು. ನಮಗೆ ಗೌರವ ಸಿಗಬೇಕಾದರೆ ಇತರರಿಗೆ ನಾವು ಗೌರವ ಕೊಡುವುದನ್ನು ಕಲಿಯಬೇಕು. ನಾವು ಏನನ್ನು ಕೊಡುತ್ತೇವೆಯೋ ಅದೇ ನಮಗೆ ಹಿಂತಿರುಗುತ್ತದೆ. ಇದು ಪ್ರಕೃತಿ ನಿಯಮ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಈ ಜಗದ ಆಶ್ಚರ್ಯಕರ ಸತ್ಯವಿದು. ನಮ್ಮನ್ನು ಬೆಳೆಸುವ ಮಿತ್ರ ಮತ್ತು ಬೆಳೆಯಲು ಬಿಡದಂತಹ ಶತ್ರುಗಳು ನಮ್ಮೊಳಗೆ ಇದ್ದಾರೆ. ಸಂತೋಷದ ವಿಳಾಸ ಹುಡುಕುವುದು ಬಲು ಕಷ್ಟ. ನೀವು ಅದನ್ನು ನಿಮಗಾಗಿ ಬಯಸಿದರೆ ಸಿಗುವುದಿಲ್ಲ. ಬೇರೆಯವರಿಗೆ ದೊರೆಯಲೆಂದು ಹಾರೈಸಿದರೆ ನಿಮ್ಮನ್ನೇ ಅರಸಿಕೊಂಡು ಬರುತ್ತದೆ. ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮುಗಿಸಬೇಕು. ಹಾಗೆಯೇ ಬದುಕಿನಲ್ಲಿ ಖುಷಿಗೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಖುಷಿಯಾಗಿರಿ. ಖುಷಿ ಪಡಲು ಸಾಧ್ಯವಿದೆ. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಬೇಕು.